ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್. ಇವತ್ತಿನ ವ್ಲಾಗ್ ಏನಂದರೆ ಪಾಸ್ತಾ ಮಾಡ್ತಾಯಿದ್ದೀನಿ. ಪಾಸ್ತಾಗೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ, ಆಯಿತಾ? ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಪಾಸ್ತಾ ತೊಗೊಂಡಿದ್ದೀನಿ. ಈಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಪಾಸ್ತಾನ ಸ್ವಲ್ಪ ತೊಗೊಂಡಿದ್ದೀನಿ. ನೋಡುವ ಇಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಪಾತ್ರೆ, ಹಾಗೆ ಮಸಾಲ ತೊಗೊಂಡಿದ್ದೀನಿ. ಮ್ಯಾಗಿ ಮಸಾಲ, ಹಾಗೆ ಗರಂ ಮಸಾಲ, ಒಂದು ಟೊಮೊಟೊ, 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಹೆಚ್ಕೊಬಿಟ್ಟು ಆಮೇಲೆ ಸಿಗುವ. ಈಗ ಪಾಸ್ತಾ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ. ಇದಕ್ಕೆ ಉಪ್ಪು, ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾವು ಒಗ್ಗರಣೆ ಇದನ್ನು ಮಾಡ್ತೀವಲ್ಲ, ಇದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಬಾಯ್ಲ್ ಮಾಡ್ಕೋಬೇಕು. ಜಾಸ್ತಿ ಬೇಯಿಸ್ಕೋಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು. ಅಂದರೆ ಜಾಸ್ತಿ ಬೆಂದ್ಬಿಟ್ರೆ ಏನಾಗುತ್ತೆ ಅಂದರೆ ಪಾಯಸ ಥರ ಆಗುತ್ತೆ. ಮೀಡಿಯಮಲ್ಲಿರಬೇಕು. ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು. ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಚೋಣ ನೋಡಿ, ಆಯಿತಾ? ಒಂದರಲ್ಲಿ ಅರ್ಧ ಟೊಮೆಟೊ ಹಚ್ಕೊಂಡಿದ್ದೀನಿ, ಹಾಗೆ 1 ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಅದು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಬಾಯ್ಲ್ ಆಗ್ತಾ ಇದೆ. ಜಾಸ್ತಿ ಬೇಯಿಸ್ಕೋಬಾರ್ದು, ಮೀಡಿಯಮಲ್ಲಿರಬೇಕು. ಇಲ್ಲಾಂದರೆ ಪಾಯಸ ಆಗ್ದಂಗೆ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಹಾಗೆ ಬಾಯ್ಲ್ ಆಗಿದೆ. ಈಗ ಒಗ್ಗರಣೆಗೆ ಇಟ್ಕೋಬೇಕು. ನನ್ನ ಮಗಳು ಟೊಮೊಟೊ ಪೇಸ್ಟ್ ಮಾಡೋಕ್ಕೆ ತೊಗೊಂಡೋಗಿದ್ದಾಳೆ, ಪೇಸ್ಟ್ ಮಾಡ್ತಾವಳೆ. ಈಗ ನೋಡುವ, ಆಲ್ಮೋಸ್ಟ್ ಇದಾಗಲೇ ಬಾಯ್ಲ್ ಆಗಿದೆ. ಇವಾಗ ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ಇಟ್ಕೊಳ್ಳೋಣ ನೋಡಿ. ಈಗ ಒಲೆ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದಿದೆ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಳ್ಳುವ. ಇದು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಎಲೆಕೋಸು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ರೋಸ್ಟ್ ಆದಮೇಲೆ ಎಲೆಕೋಸು ಹಾಕೊಂಡು ಅದು ಕೂಡ ರೋಸ್ಟ್ ಮಾಡ್ಕೋಬೇಕು. ಈಗ ಫ್ರೈ ಆಗ್ತಿದೆ. ಎರಡು ರೋಸ್ಟ್ ಆದಮೇಲೆ ಟೊಮೊಟೊ ಆ್ಯಡ್ ಮಾಡಿ. ಈರುಳ್ಳಿ ಕಲರ್ ಬಂತಲ್ವಾ, ಈಗ ಸ್ವಲ್ಪ ಟೊಮೊಟೊ ಹಾಕುವ. ಅರ್ಧ ಹೆಚ್ಕೊಂಡಿದ್ನಲ್ಲ, ಈಗ ಯಾಕಂದ್ರೆ ಪೇಸ್ಟ್ ಹಾಕ್ತೀನಲ್ವಾ, ಟೊಮೊಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ಟೊಮೊಟೊ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಟೊಮೊಟೊನ ಗ್ರೈಂಡ್ ಮಾಡಿದ್ನಲ್ವ, ಅದನ್ನು ಇದು ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಹಾಕಬೇಕು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ವಾಸನೆ ಹೋಗೋದು. ಪೇಸ್ಟ್ ಮಾಡ್ಕೋಬೇಕು. ಈಗ ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸ್ವಲ್ಪ ಕುದಿಲಿ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡುವ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪ ಸಾಕು. ಇದೊಂದು ಸ್ವಲ್ಪ ಕುದಿಲಿ, ಆಮೇಲೆ ಪಾಸ್ತಾ ಹಾಕಿ ಅದಕ್ಕೆ ಮ್ಯಾಗಿ ಮಸಾಲ ಆ್ಯಡ್ ಮಾಡುವ. ನೋಡಿ ಕುದೀತಿದೆಯಲ್ಲ, ಈಗ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ. ಈಗ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಡಿ, ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಕು. ಈಗ ಸ್ವಲ್ಪ ಖಾರದ ಪುಡಿ ಎತ್ತಿಡು. ಈಗ ಪಾಸ್ತಾ ಹಾಕು. ಅದಕ್ಕೆ ಪಾಸ್ತಾ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಗಲೇ ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದಲ್ಲ, ಈಗ ನೋಡ್ಕೊಂಡು ಹಾಕಬೇಕು ಉಪ್ಪು. ಇದಕ್ಕೆ ಪಾಸ್ತಾ ಕೊಡು. ನೋಡಿ, ಹಾಗೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಈಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಿಧಾನಕ್ಕೆ. ಈಗ ಮಿಕ್ಸ್ ಮಾಡಬೇಕು. ಇದಕ್ಕೆ ಉಪ್ಪು ಎತ್ತಿಟ್ಕೊಡು. ನಿಮಿಷ ನೋಡಿ, ಈ ಥರ ಬಾಯ್ಲ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಮಸಾಲೆ ಎಲ್ಲ ಹಾಕಿದ್ವಲ್ಲ, ಇದಕ್ಕೆ ಅಂಟಬೇಕು. ಸೊ ಒಂದೆರಡು ನಿಮಿಷ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಕಲರ್ ನೋಡಿ ಯಾವ ಕಲರ್ ಬಂತು. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನನ್ನ ಕೈಯಲ್ಲೇ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ ಅಷ್ಟೇ. ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡ್ರೆ. ಅದಾದ್ಮೇಲೆ ಮಿಕ್ಸ್ ಮಾಡುವ. ನೋಡಿದ್ರಲ್ಲ ಮ್ಯಾಗಿ ಯಾವ ಥರ ಇದೆ ಅಂತ. ಪಾಸ್ತಾ ರೆಡಿ ಆಗ್ತಾ ಇದೆ. ಇನ್ನು 5 ಮಿನಿಟ್ಸ್ ಅಷ್ಟೇ. ನೋಡಿ ಯಾವ ಥರ ಇದೆ ಅಂತ.
ಟೇಸ್ಟ್ ಹೇಳ್ತೀವಿ ಹೇಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೇ, ಆಯ್ತಾ? ಇವಾಗ ಶೆಫ್ ಬಂದು ನೋಡಿ. ಫೈನಲ್ ಆಗಿ ರೆಡಿ ಆಯಿತು ಪಾಸ್ತಾ. ಈಗ ಸ್ವಲ್ಪ ಆರಿದ್ಮೇಲೆ ನನ್ನ ಮಗಳಿಗೆ ಹಾಕ್ಕೊಡ್ಬೇಕು. ಅವಳ ಹತ್ರ ಕೇಳ್ತೀನಿ ಹೇಗಿದೆ ಅಂತ, ಓಕೆನಾ? ನೋಡಿ, ನನ್ನ ಮಗಳಿಗೆ ಸರ್ವ್ ಮಾಡಿದ್ದೀನಿ. ಹೆಂಗಾಯ್ತವ? ಚೆನ್ನಾಗೈತೆ. ಈಗ ನಿಜ ಖಾರ ಆಯ್ತಾ? ಇಲ್ಲಿ ಇವನಿಗೆ ಬೇಕಂತೆ ನೋಡಿ. ಇಲ್ಲಿ ನನ್ನ ಮಗಂದ ಆರ್ಡರ್ ಸಮ ನೋಡಿ, ಎಷ್ಟು ಸುರ್ಕೊಂಡವನಿ. ತಿಂತೀಯಾ? ತಿನ್ನು, ಚೂಡಲ್ಲ ತಿನ್ನು. ನೋಡಿ ಇಷ್ಟು ಅಳ್ಕೊಂಡಿದ್ದಾನೆಲ್ಲ ನೋಡಿ. ಚೆನ್ನಾಗಿತ್ತಮ್ಮ? ಚೆನ್ನಾಗೈತೆ? ಚೆನ್ನಾಗಿಲ್ಲ? ಖಾರ ಆಯ್ತಾ? ಚೆನ್ನಾಗಿಲ್ಲ? ಮ್ಯಾಗಿ ಮ್ಯಾಗಿ ಅಲ್ಲ ಅದು, ಜಿಜಿ ಬೇಕು. ನೋಡಿ ನನ್ನ ಮಗ ಕೂಡ ತಿಂದವನು. ಈಗ ನಾನು ತಿಂತೀನಿ, ನಾನು ಸರ್ವ್ ಮಾಡ್ಕೊಂಡು. ನಿಧಾನ, ಖಾರನಾ? ಜಿಜಿ ಕೊಡಲಿ. ನಾನು ಕೂಡ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡುವ ಟೇಸ್ಟ್ ಹೆಂಗಿದೆ ಅಂತ. ಫಸ್ಟ್ ಟೈಮ್ ನಾನು ಮಾಡಿದ್ದು, ಬಟ್ ವಿಡಿಯೋಸ್ ನೋಡಿದ್ದೆ, ಟ್ರೈ ಮಾಡಿದ್ದು ಫಸ್ಟ್ ಟೈಮೇ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಮ್ಯಾಗಿ ಮಸಾಲ ಅದೇ ಗಮ್ ಅಂತ ಇದೆ, ಮ್ಯಾಗಿ ಥರ ಸೇಮ್ ಮ್ಯಾಗಿನೇ, ಸೂಪರ್ ಇದೆ. ನನ್ನ ಮಕ್ಕಳು ತಿಂತವ್ರಲ್ಲಿ ಎಲ್ಲ ಪಾಸ್ತಾ ರೆಸಿಪಿ ಹೇಗಿತ್ತು ಅಂತ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಆಯಿತಾ? ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.